ॐ शुद्धस्फटिकसङ्काशम् शुद्धविद्याप्रदायकम् शुद्धं पूर्णं चिदानन्दम् सदाशिवमहं भजे। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये सदाचार्यं समाश्रये। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। सर्वात्मा सर्वदृग्योऽसौ सर्वाध्यास निरासकृत् सततं सन्निधत्तां मे हृदये परमशिवः। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्।
ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಭಕ್ತರು, ಭಗವದ್ ಭಕ್ತರು, ಮುಮುಕ್ಷ ಸಾಧಕರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಪೂರ್ವಭಾದ್ರ ನಕ್ಷತ್ರ ಬ್ರಹ್ಮಯೋಗ ಗರಜ ಕರ್ಣ ವಾರ ಬುಧವಾರ 2026ನೇ ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ 15ನೇ ತಾರೀಕಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ, ಪ್ರೇಮ ಪೂರ್ವಕವಾದ, ಆದರ ಪೂರ್ವಕವಾದ ಸುಸ್ವಾಗತ. ಗುರುಕ್ತೋ ವೇದರಾದ್ಧಾಂತಃ ತತ್ತನೋ ವಚ್ಯಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ ನಚ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವೆನ್ನಿಕ ಶಾಶ್ವಸು ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ. ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ ಅದ್ಭುತವಾದ ಗ್ರಂಥ. ಯಾರು ನಿಜವಾದ ಮುಮುಕ್ಷು ಜನಗಳೋ, ಯಾರು ತತ್ವ ಜಿಜ್ಞಾಸು ಜನಗಳೋ, ಅಂಥವನಿಗೆ ನೈಷ್ಕರ್ಮ್ಯ ಸಿದ್ಧಿ ಅತ್ಯಂತ ಮಂಗಳಕರವಾದ ಶ್ರೇಷ್ಠವಾಗಿರುವ ಮನನೀಯ ಗ್ರಂಥ. ಈ ಕ್ಲೇಶಾಪಹಾರಿಣಿ ವ್ಯಾಖ್ಯಾನದಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೈಷ್ಕರ್ಮ್ಯ ಸಿದ್ಧಿಯ ತಾತ್ಪರ್ಯವನ್ನ, ಮರ್ಮವನ್ನ, ಅಂತರಾರ್ಥವನ್ನ ಅತ್ಯಂತ ಸುಂದರವಾಗಿ ತಿಳಿಸ್ಬಿಟ್ಟಿದ್ದಾರೆ. ಅದನ್ನ ನೋಡೋಣ. ಇವತ್ತು ಈ 2 ಶ್ಲೋಕಗಳಿಗೆ ಪೂಜ್ಯರಾದ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಅವತ್ತೇನೆ 3 ವಾಕ್ಯ ಇದೆ. ಇತ್ಯಾದಿ ಪುನಃ ಪುನರುಚ್ಯತೆ ಗ್ರಂಥಲಾಘವಾತಿ ಬುದ್ಧಿಲಾಘವಂ ಪ್ರಯೋಜಕಮಿತಿ. ಗ್ರಂಥಲಾಘವಕ್ಕಿಂತ ಬುದ್ಧಿಲಾಘವ ಹೆಚ್ಚು ಪ್ರಯೋಜನಕಾರಿ. ಆದ್ದರಿಂದ ಮತ್ತೆ ಮತ್ತೆ ಹಿಂದೆ ಹೇಳಿದ್ದರೂ ಈಗಲೂ ಕೂಡ ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನು ಮಾಡ್ತಾ ಇದ್ದೇವೆ. ಗ್ರಂಥಲಾಘವ ಹೇಳಬೇಕಾಗಿರುವ ವಿಷಯವನ್ನ ಒಂದೇ ಪುಟದಲ್ಲಿ ಹೇಳುವಂತಹದ್ದು ಗ್ರಂಥಲಾಘವ. ಹೇಳಿದರೆ ಅದು ಬುದ್ಧಿ ಗೌರವವಾಗುತ್ತದೆ, ಬುದ್ಧಿಗೆ ಅರ್ಥವಾಗುವುದಿಲ್ಲ. ಬುದ್ಧಿಗೆ ಚೆನ್ನಾಗಿ ಅರ್ಥವಾಗಬೇಕಾದರೆ ಗ್ರಂಥವು ಗೌರವವಾಗಬೇಕು. 20 ಪುಟ ಹೇಳಬೇಕು. 20 ಪುಟ ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನು ಹೇಳಿದಾಗ ಬುದ್ಧಿಗೆ ಅರ್ಥವಾಗುತ್ತೆ. ಇದನ್ನು ಇಟ್ಕೊಂಡು ನಾವು ಗ್ರಂಥಲಾಘವಕ್ಕಿಂತಲೂ ಬುದ್ಧಿಲಾಘವವೇ ಶ್ರೇಷ್ಠ ಅಂತ ಮಾಡ್ಕೊಂಡು ಹೇಳ್ತಾ ಇದ್ದೇವೆ. ತತ್ರ ಯದ್ಯಪಿ ತತ್ವಮಸಿ ವಾಕ್ಯಾತ್ ಉಪಾದಿತ್ಸಿತ ಅದ್ವಿತೀಯಾತ್ಮ ಅರ್ಥವತ್ ಪಾರೋಕ್ಷ ಸದ್ವಿತೀಯಾರ್ಥ ಪ್ರತೀಯತೆ ತಥಾಪಿತು ನೈವ ಅಸಾವರ್ಥಃ ಶ್ರುತ್ಯ ತಾತ್ಪರ್ಯೇಣ ಪ್ರತಿಪಿಪಾದಯಿಷಿತಃ
ಪ್ರಾಗಪಿ ಏತಸ್ಯ ಪ್ರತೀತತ್ವಾತ್ ಇತಿ ಇಮಮರ್ಥಮಾಹ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಬೇಕಾದದ್ದು ತತ್ವಮಸಿ ವಾಕ್ಯಾರ್ಥ. ತತ್ವಮಸಿ ಶ್ವೇತಕೇತೋ, ತತ್ವಮಸಿ ಹೇ ಮುಮುಕ್ಷ, ತತ್ವಮಸಿ ಹೇ ಮನುಜ, ತತ್ವಮಸಿ ಹೇ ಜಿಜ್ಞಾಸೋ. ಎಲೆ ಜಿಜ್ಞಾಸುವೆ, ಎಲೆ ಮುಮುಕ್ಷ ಸಾಧಕನೇ, ಎಲೆ ಮಾನವನೇ, ನೀನು ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದೆ. ಇದೊಂದು ವಾಕ್ಯ. ಈ ತತ್ವಮಸಿ ವಾಕ್ಯದಲ್ಲಿ ಉಪಾಧಿಸ್ಥಿತ ಅದ್ವಿತೀಯಾರ್ಥವತ್ ಉಪಾದಾತುಂ ಇಷ್ಟಂ ಉಪಾಧಿಸ್ಥಿತಂ. ಈ ವಾಕ್ಯದಲ್ಲಿ ಉಪಾಧಿಸ್ಥಿತವಾದ ಅರ್ಥ ಯಾವುದು, ಯಾವುದನ್ನ ನಾವು ಸ್ವೀಕಾರ ಮಾಡಬೇಕು ಎಂದು ಶ್ರುತಿ ಅಭಿಪ್ರಾಯವಾಗಿದೆ, ಯಾವ ಅಭಿಪ್ರಾಯವನ್ನ ತಿಳಿಸಬೇಕು ಎಂದು ಶ್ರುತಿ ಅಭಿಪ್ರಾಯವಾಗಿದೆ. ತತ್ವಮಸಿ ವಾಕ್ಯ. ಆ ವಾಕ್ಯಕ್ಕೆ ಏನು ತಾತ್ಪರ್ಯ ಅಂತಂದ್ರೆ ಅದ್ವಿತೀಯ ಆತ್ಮ ಅರ್ಥವತ್. ಅದ್ವಿತೀಯನಾದ ಆತ್ಮನೇ ನೀನಾಗಿದ್ದೀಯೆ. ಬಾ, ತತ್ವಮಸಿ ಎನ್ನುವ ವಾಕ್ಯದಿಂದ ಉಪನಿಷನ್ ಮಂತ್ರಕ್ಕೆ ಪ್ರತಿಪಾದನೆ ಮಾಡಬೇಕೆಂದಿಷ್ಟವಾಗಿರುವ ತಾತ್ಪರ್ಯ ನೀನು ಅದ್ವಿತೀಯವಾದ ಆತ್ಮನಾಗಿದ್ದೀಯಾ ಎನ್ನುವಂಥದ್ದು. ಅದ್ವಿತೀಯ ಆತ್ಮಾತ್ವಮಸಿ ಎನ್ನುವಂತಹದ್ದು ತತ್ವಮಸಿ ವಾಕ್ಯಕ್ಕೆ ಉಪಾಧಿಸ್ಥಿತವಾಗಿರುವ ಅರ್ಥ. ಸರಿ, ಅದರಂತೆ ತತ್ವಮಸಿ ವಾಕ್ಯವನ್ನು ಕೇಳಿದ ಕೂಡಲೇ ನಮ್ಗೇನು ಅರ್ಥವಾಗುತ್ತೆ? ತತ್ ಅದು ನೀನಾಗಿದ್ದೀಯ, ಅದು ಎಂದ ಕೂಡಲೇ ಆ ಬ್ರಹ್ಮ ನಿನಗಿಂತ ಭಿನ್ನವಾಗಿರುವ ಪರೋಕ್ಷವಾಗಿರುವ ಆ ಬ್ರಹ್ಮ ಅಂತ ಅರ್ಥವಾಗ್ಬಿಡುತ್ತೆ. ಅದಿಷ್ಟವಲ್ಲ. ಆದರೂ ಕೂಡ ತತ್ವಮಸಿ ವಾಕ್ಯದಲ್ಲಿರುವ ತತ್ಪದಕ್ಕೆ ಪಾರೋಕ್ಷ ಬಂದದ್ದು. ಪರೋಕ್ಷಸ್ಯ ಭಾವ ಪಾರೋಕ್ಷಂ ಸದ್ವಿತೀಯಾರ್ಥ. ತತು ತ್ವಂ, ಆ ಬ್ರಹ್ಮವೇ ನೀನಾಗಿದ್ದೀಯ, ಅದು ತತು ನೀನು ತ್ವಂ, ನೀನು ತ್ವಂ ಅದು ತತು. ಇಲ್ಲಿ ಸದ್ವಿತೀಯ, ಬ್ರಹ್ಮಕ್ಕಿಂತ ಭಿನ್ನವಾಗಿ ನೀನಿದೀಯ, ನಿನಗಿಂತ ಭಿನ್ನವಾಗಿ ಬ್ರಹ್ಮವೂ ಇದೆ ಎನ್ನುವ ಅರ್ಥವು ಬೇಡ ಬೇಡವೆಂದರೂ ಅದು ಅನುಪಾತಿಸ್ಥಿತವಾಗಿದ್ದರೂ ಪ್ರತೀಯತೆ ಹೊಳಿತಾ ಇದೆ, ತೋರ್ತಾ ಇದೆ. ತತ್ವಮಸಿ ವಾಕ್ಯವನ್ನು ಕೇಳಿದಾಗ ಎಷ್ಟೇ ಬುದ್ಧಿವಂತನಾಗಿದ್ದರೂ, ಎಷ್ಟೇ ಮುಮುಕ್ಷ ಸಾಧಕನಾಗಿದ್ದರೂ ಅವನ ಮನಸ್ಸಿಗೆ ಏನ್ ಬರುತ್ತೆ? ಆ ಬ್ರಹ್ಮವು ನಾನಂತೆ, ಆ ಬ್ರಹ್ಮ ಪರೋಕ್ಷವಾಗಿದೆ, ನಾನು ಪ್ರತ್ಯಕ್ಷನಾಗಿದ್ದೇನೆ, ಬ್ರಹ್ಮ ನಾನು, ಎರಡು ಪದಾರ್ಥಗಳು. ಇದು ಒಂದು ಪಾರೋಕ್ಷ, ಮತ್ತೊಂದು ಸದ್ವಿತೀಯಾರ್ಥ. ಎರಡೂ ಕೂಡ ಪ್ರತೀಯತೆ, ಬೇಡ ಬೇಡವೆಂದರೂ ತೋರುತ್ತಿದೆ. ಆದರೆ ಉಪನಿಷನ್ ಮಂತ್ರಕ್ಕೆ ವಿವಕ್ಷಿತಾಂಶ ಯಾವುದು? ಅದ್ವಿತೀಯವಾದ ಆತ್ಮನಾಗಿದ್ದೀಯ. ಆ ವಾಕ್ಯವನ್ನ ಕೇಳಿದ ಕೂಡಲೇ ಹೊಳೆಯುವ ಅರ್ಥವೇನು? ಸದ್ವಿತೀಯ ಅರ್ಥ ಹೇಗೆ ತೋರುತ್ತದೆಯೋ ತಥಾಪಿತು, ಹಾಗೆ ಪರೋಕ್ಷತ್ವ ಸದ್ವಿತೀಯತ್ವ ಅರ್ಥಗಳು ತೋರುತ್ತಿದ್ದರೂ ಅದು ನೈವ ಅಸಾವರ್ಥ ಶ್ರುತ್ಯ ತಾತ್ಪರ್ಯೇಣ ಪ್ರತಿಪಿಪಾದಯಿಸಿತ. ಹೌದು, ಆ ವಾಕ್ಯವನ್ನು ಕೇಳಿದ ಕೂಡಲೇ ಬ್ರಹ್ಮವು ನನಗಿಂತ ಭಿನ್ನವಾಗಿ ದೂರದಲ್ಲಿದೆ, ನಾನ್ ಬೇರೆ ಬ್ರಹ್ಮ ಬೇರೆ ಅಂತ ತೋರುತ್ತೆ. ಆದರೆ ಈ ಅರ್ಥವು ಶ್ರುತಿಗೆ ಪ್ರತಿಪಿಪಾದಯಿಸಿದವನ್ನ ಪ್ರತಿಪಾದಯಿತು ಇಷ್ಟ ಪ್ರತಿಪಿಪಾದಯಿಸಿತ ಅಸೌ ಅರ್ಥ. ಈ ಅರ್ಥವು ಶ್ರುತಿಯಿಂದ ತಾತ್ಪರ್ಯದಿಂದ ಪ್ರತಿಪಾದನ ಮಾಡಬೇಕೆಂದಿಷ್ಟವಾಗಿಲ್ಲ. ಬಾ, ಅಂದರೆ ಶ್ರುತಿಗೆ ಈ ಅಭಿಪ್ರಾಯ ಇಷ್ಟವಿಲ್ಲ. ಯಾವುದು?
ಎರಡು ದೋಷ. ಒಂದು ಪರೋಕ್ಷವಾಗಿದೆ, ಬ್ರಹ್ಮನು ಪರೋಕ್ಷವಾಗಿದೆ ಅಂತ ತಿಳ್ಕೋ. ನೋ, ಬ್ರಹ್ಮವು ಸದ್ವಿತೀಯವಾಗಿದೆ. ನೀನೊಂದು, ಬ್ರಹ್ಮ ಒಂದು. ಬ್ರಹ್ಮವೇ ನೀನಾಗಿದ್ದೀಯ, ನೀನೇ ಬ್ರಹ್ಮವಾಗಿದ್ದೀಯ ಎನ್ನುವಾಗ ಸದ್ವಿತೀಯ. ಈ ಎರಡು ಅರ್ಥಗಳು ಶ್ರುತಿಗೆ ತಾತ್ಪರ್ಯವಲ್ಲ. ಅದನ್ನ ಹೇಳಬೇಕೆಂದು ಶ್ರುತಿ ಹೊರಟಿಲ್ಲ. ಬಹಳ ಜನರೇ, ನಾವು ವಾಕ್ಯವನ್ನ ಕೇಳಿದ ಕೂಡಲೇ ತಪ್ಪರ್ಥವಾಗುತ್ತೆ. ಆ ತಪ್ಪರ್ಥ ನಮಗೆ ಇಷ್ಟವಿಲ್ಲ. ಒಂದು ಉದಾಹರಣೆ ಕೊಟ್ಟೆ. ಒಬ್ಬ ಹುಡುಗ ತುಂಬಾ ಬುದ್ಧಿವಂತ, ತುಂಬಾ ಅವನಿಗೆ ಸಂಕಲ್ಪ ಶಕ್ತಿ ಇದೆ, ವಿಲ್ ಪವರ್ ಇದೆ. ಅವನಿಗೆ ತಂದೆ ಹೇಳ್ತಾನೆ, ನೀನು ಸೈನ್ಯವನ್ನು ಆರ್ಮಿ ಸೇರ್ಕೋ ಅಂತಾನೆ. ಆರ್ಮಿ ಸೇರ್ಕೋ ಅಂತ ಹೇಳಿದಾಗ ಏನ್ ಅರ್ಥವಾಗ್ಬಿಡುತ್ತೆ ಅಂದ್ರೆ, ಆರ್ಮಿಯಲ್ಲಿ ಬಹಳ ಯುದ್ಧ ಮಾಡುವಾಗ ದೇಶಕ್ಕೋಸ್ಕರವಾಗಿ ಪ್ರಾಣವನ್ನು ಬಿಡಬೇಕಾಗುತ್ತೆ. ನೀನ್ ದೇಶಕ್ಕೋಸ್ಕರ ಪ್ರಾಣ ಬಿಡು ಅಂತ ಅರ್ಥವೇ ಅಲ್ಲ, ಅದು ತೋರುತ್ತೆ. ಸೈನ್ಯವನ್ನು ಸೇರ್ಕೋ ಅಂತ ಹೇಳಿದಾಗ ಯುದ್ಧದಲ್ಲಿ ಸಾಯ್ಬೇಕು ಅನ್ನುವಂತ ಅರ್ಥವಾಗುತ್ತೆ. ಅದು ತಾತ್ಪರ್ಯವಲ್ಲ. ನೀನು ಪರಾಕ್ರಮಶಾಲಿಯಾಗಿದೀಯ, ವಿಲ್ ಪವರ್ ಇದೆ, ಆರ್ಮಿ ಸೇರ್ಕೊಂಡ್ರೆ ಅಲ್ಲೂ ನೀನು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ರಾಷ್ಟ್ರಕ್ಕೆ ಅತ್ಯಂತ ಪ್ರಶಸ್ತನಾದಂತ ವ್ಯಕ್ತಿ ಆಗ್ತೀಯ ಅಂತ ತಾತ್ಪರ್ಯ. ಮಾತನಾಡಿದಾಗ ಆ ಮಾತಿನಲ್ಲಿ ಕಾಕ್ವ ಇಂಡೈರೆಕ್ಟ್ಲಿ ಒಂದು ಅರ್ಥವಾಗುತ್ತೆ, ಅದು ತಾತ್ಪರ್ಯವಲ್ಲ. ನೋಡಿ, ತತ್ವಮಸಿ ಅಂತ ಹೇಳಿದಾಗ ಎರಡು ವಸ್ತು, ಒಂದು ತದ್ವಸ್ತು, ಇನ್ನೊಂದು ತಂವಸ್ತು, ಎರಡು ಅಂತಾಯ್ತು. ಆ ಬ್ರಹ್ಮ ನೀನಾಗಿದ್ದೀಯ ಎನ್ನುವಾಗ ಬ್ರಹ್ಮ ಎಲ್ಲೋ ದೂರದಲ್ಲಿದೆ, ಅನಾತ್ಮವಾಗಿದೆ ಅಂತ ಅರ್ಥವಾಗ್ತಾ ಇದೆ. ಇದ್ಯಾವುದು ಶ್ರುತಿಗೆ ತಾತ್ಪರ್ಯವಲ್ಲ. ಯದ್ಯಪಿ ಪ್ರತೀಯತೆ ತಥಾಪಿ ಅಸೌ ಅರ್ಥಃ ನೈವ ಶ್ರುತ್ಯ ತಾತ್ಪರ್ಯೇನ ಪ್ರತಿಪಿಪಾದಯಿಸಿತಃ. ಇದನ್ನೇ ಅನೇಕ ಜನ ವಾದಿಗಳು ಹೇಳ್ತಾರೆ. ನೋಡ್ರಿ, ತತ್ವಮಸಿ ಅಂತ ಹೇಳ್ತಾ ಇದ್ದಾರೆ ಅದ್ವೈತಗಳು. ತತ್ವಮಸಿ ಅಂತ ಹೇಳಿದ್ದರಿಂದಲೇ ದ್ವೈತ ಸಿದ್ಧವಾಯ್ತು. ಯಾಕೆ? ತತ್ ತ್ವಂ, ಆ ಬ್ರಹ್ಮವನ್ನ ನೀವು ದೂರವಿದೆ ಅಂತ ಹೇಳಿದಾಗಾಯ್ತು ಅಂತಾರೆ. ಹೌದು, ಆ ವಾಕ್ಯಕ್ಕೆ ಅರ್ಥವು ಪ್ರತೀಯತೆ ತೋರ್ತಾ ಇದೆ, ಆದರೆ ಅದು ವಾಕ್ಯಕ್ಕೆ ತಾತ್ಪರ್ಯವಲ್ಲ. ಪ್ರಾಗೇತಸ್ಯ ಪ್ರಾಗಪ್ಯೇತಸ್ಯ ಪ್ರತೀತತ್ವಾತ್. ಏಕೆಂದರೆ ಈ ಅರ್ಥವು ಆ ಮುಮುಕ್ಷ ಸಾಧಕರಿಗೆ ಮುಂಚೆಯೇ ಗೊತ್ತಾಗಿದೆ. ನಾನ್ ಬೇರೆ, ಬ್ರಹ್ಮ ಬೇರೆ, ಆ ಪರಮಾತ್ಮ ದೊಡ್ಡವನು, ನಾ ಸಣ್ಣವನು ತಿಳ್ಕೊಂಡಿದ್ದಾನಲ್ಲ, ಇದು ಇವನಿಗೆ ಮೊದಲೇ ಗೊತ್ತಾಗಿದೆ. ಮೊದಲು ಒಂದೇನು ವಿಚಾರ ಮಾಡುವುದಕ್ಕಿಂತ ಮುಂಚೆಯೇ ಗೊತ್ತಾಗಿದೆ. ಅದನ್ನ ಹೇಳ್ಬೇಕೆ? ಯಾವುದು ಎಲ್ಲರಿಗೂ ತಿಳಿದಿದೆಯೋ ಅದನ್ನು ಹೇಳ್ಬೇಕಾದ್ದಿಲ್ಲ. ಅದಕ್ಕೇನು ಹೆಸರು? ಅವಿದ್ಯಾ ಕಲ್ಪಿತ. ಅವಿದ್ಯೆಯಿಂದ ತೋರ್ತಾ ಇದೆ. ಏತಸ್ಯ ಅರ್ಥಸ್ಯ, ಈ ಅರ್ಥವು ಪ್ರಾಗಪಿ ಆತ್ಮಜ್ಞಾನೋದಯಾತ್ ಪ್ರಾಗಪಿ ತತ್ವಮಸಿ ವಾಕ್ಯೋಪದೇಶ ಶ್ರವಣಾತ್ ಪ್ರಾಗಪಿ ಪ್ರತೀತತ್ವ ಇದ್ದೇವೆ. ಆದ್ದರಿಂದ ಅದರ್ಥವಲ್ಲ ಎನ್ನುವುದನ್ನು ಹೇಳುವುದಕ್ಕಾಗಿ ಮುಂದಿನ ಎರಡು ಶ್ಲೋಕಗಳು ಬಂದಿವೆ. ಶುರು ಮಾಡ್ತಾ ಇದ್ದೇನೆ. 23ನೇ ಶ್ಲೋಕದಲ್ಲಿ ಶ್ರೀ ಸುರೇಶ್ವರಾಚಾರ್ಯ ಉವಾಚ ತದಿತ್ಯೇತತ್ಪದಂ ಲೋಕೆ ಬಹ್ವರ್ಥ ಪ್ರತಿಪಾದಕಂ ಅಪರಿತ್ಯಜ್ಯ ಪಾರೋಕ್ಷ್ಯಂ ಅಭಿಧಾನೋತ್ತಮೇವ ತತ್ ಆಗಿದೆ. ಪದಚ್ಛೇದ ಅನ್ವಯ ಅರ್ಥ. ತತ್ ಇತಿ ಏತತ್ ಪದಂ ಲೋಕೆ ಬಹ್ವರ್ಥ ಪ್ರತಿಪಾದಕಂ ಅಪರಿತ್ಯಜ್ಯ ಪಾರೋಕ್ಷ್ಯಂ ವಿಧಾನೋತ್ತಮ ಏವ ತತ್. ತತ್ವಮಸಿ ವಾಕ್ಯದಲ್ಲಿ
ಮೂರು ಪದಗಳಿವೆ. ತತ್ ತ್ವಂ ಅಸಿ. ಅಸಿ ಎನ್ನುವುದು ಕ್ರಿಯಾಪದ, ಅದು ಸದ್ಯಕ್ಕೆ ಬೇಡ. ತತ್ವಂ ಒಂದು ತತ್ಪದ, ಮತ್ತೊಂದು ತ್ವಂಪದ. ಈ ತತ್ಪದ ತ್ವಂಪದಗಳು ಏನನ್ನು ಹೇಳ್ತಾ ಇವೆ? ನೀನು ತಿಳಿದುಕೊಂಡಿರುವಂತೆ ಸಂಸಾರಿಯಾದ ಕರ್ತೃಭೋಕ್ತೃ ಸ್ವರೂಪನಾದ ಜೀವಾತ್ಮನಲ್ಲ, ನೀನು ಅಸಂಸಾರಿಯಾಗಿರುವ ಇಡೀ ವಿಶ್ವಕ್ಕೆ ಕಾರಣವಾಗಿರುವ ಬ್ರಹ್ಮವೇ ಆಗಿದ್ದೀಯೇ. ಆ ಬ್ರಹ್ಮವು ನೀನು ತಿಳಿದುಕೊಂಡಿರುವಂತೆ ತತ್ಪದಕ್ಕೆ ವಾಚ್ಯಾರ್ಥವಾಗಿರುವಂತೆ ಪರೋಕ್ಷವಾದ ತತ್ವವಲ್ಲ. ಆ ಬ್ರಹ್ಮವು ಪರೋಕ್ಷವಲ್ಲ, ಅಪರೋಕ್ಷವಾಗಿರುವ ನಿನ್ನ ಸ್ವರೂಪವೇ ಆಗಿದೆ ಎನ್ನುವುದನ್ನು ಹೇಳ್ತಾ ಇದೆ. ಇದರಿಂದ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವಾಹಮಸ್ಮಿ ಎನ್ನುವ ಅನುಭವ ಉಂಟಾಗುತ್ತದೆ. ಶ್ಲೋಕ ತುಂಬಾ ಬಿಗಿಯಾಗಿದೆ. ಹೇಳ್ತೇನೆ. ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿರುವ ತತು ಇತಿ ಏತತ್ ಪದಂ, ತತ್ ಅನ್ನುವಂಥ ಈ ಪದವು ಲೋಕದಲ್ಲಿ ಬಹ್ವರ್ಥ ಪ್ರತಿಪಾದಕಂ, ಅನೇಕ ಅರ್ಥಗಳನ್ನ ಪ್ರತಿಪಾದನೆ ಮಾಡುತ್ತಿದೆ. ಅದು ಅಂತ ಹೇಳಿದಾಗ ನನ್ನ ಮನಸ್ಸಿನಲ್ಲೇನೋ ಇದೆ. ಮನಸ್ಥಂ ವಸ್ತು ತತ್. ಇನ್ನು ಹಿಂದ್ಯಾವುದನ್ನು ಹೇಳಿದ್ದೇನೆ, ಅದರ ಪರಾಮರ್ಶಕ್ಕಾಗಿ ತತ್ ಮತ್ತು ಪ್ರಸಿದ್ಧವಾಗಿರುವ ವಸ್ತುವನ್ನ ಹೇಳುವುದಕ್ಕೂ ತತ್. ಹೀಗೆ ಅನೇಕ ಅರ್ಥಗಳನ್ನ ಪ್ರತಿಪಾದನೆ ಮಾಡುತ್ತದೆ ತತ್ ಅನ್ನುವಂತಹ ಶಬ್ದ. ಅದೆಲ್ಲವೂ ಕೂಡ ಪಾರೋಕ್ಷ್ಯಂ, ನನಗಿಂತ ಭಿನ್ನವಾಗಿರುವ ವಸ್ತುಗಳು ಹೇಳ್ತಾ ಇದೆ. ಇದು ಅಭಿಧಾನೋತ್ತಮ. ತತ್ ಅನ್ನುವಂಥ ಅಭಿಧಾನಕ್ಕೆ ವಾಚ್ಯವಾಗಿರುವ ಅರ್ಥ, ಇದಕ್ಕೆ ಹೆಸರು ವಾಚ್ಯಾರ್ಥ. ತತ್ತಂದ್ರೇನು? ನನ್ನ ಮನಸ್ಸಿನಲ್ಲೇನೋ ಇದೆ, ನಿನ್ನೆ ಏನೋ ಹೇಳಿದ್ದೆ, ಮುಂದೇನು ಹೇಳಬೇಕಾಗಿದೆ, ಒಂದು ಪ್ರಸಿದ್ಧವಾಗಿರುವ ವಸ್ತು. ಇದನ್ನು ಹೇಳುವುದಕ್ಕೆ ತತ್ ಅನ್ನುವಂತಹ ಶಬ್ದ ಬಳಸುತ್ತಾರೆ. ಇದೆಲ್ಲವೂ ಕೂಡ ಪಾರೋಕ್ಷ್ಯ, ಪರೋಕ್ಷಸ್ಯ ಭಾವ ಪಾರೋಕ್ಷ್ಯಂ, ನನಗಿಂತ ಭಿನ್ನವಾಗಿರುವ, ನನಗಿಂತ ಪರೋಕ್ಷವಾಗಿರುವ ವಸ್ತುಗಳನ್ನ ಹೇಳ್ತಾ ಇದೆ. ಈ ಅರ್ಥವನ್ನ ಅಪರಿತ್ಯಜ್ಯ, ಬಿಡದೆ. ಹೌದು, ತತ್ತನ್ನುವ ಪದಕ್ಕೆ ಅದು ಅಂತ ಅರ್ಥ. ಅದು ಅಂತಂದ್ರೆ ನನಗಿಂತ ಭಿನ್ನವಾಗಿರುವ ಪರೋಕ್ಷವಾಗಿರುವ ವಸ್ತು ಅಂತ ಅರ್ಥ. ಇದು ತತ್ತನ್ನುವಂತಹ ಶಬ್ದಕ್ಕೆ ವಾಚ್ಯಾರ್ಥ, ಅಭಿಧಾನಾರ್ಥ. ಅದನ್ನ ಬಿಡದೆ ತತ್ತನ್ನುವ ಶಬ್ದವು ಪಾರೋಕ್ಷವನ್ನ ಹೇಳುತ್ತಿದ್ದರು. ಅದನ್ನು ಬಿಟ್ಟು ಪ್ರಕೃತದಲ್ಲಿ ನೀನು ಅಸಂಸಾರಿಯಾದ ಬ್ರಹ್ಮವಾಗಿದ್ದೀಯ ಅಂತ ಹೇಳ್ತಾ ಇದ್ದ. ಏನ್ ಸ್ವಾರಸ್ಯ ಅಂದ್ರೆ, ತತ್ತನ್ನುವ ಶಬ್ದಕ್ಕೆ ಪ್ರಸಿದ್ಧವಾಗಿರುವ ಅರ್ಥ ಪರೋಕ್ಷ, ಅದನ್ನು ಬಿಟ್ಟಿಲ್ಲ. ಅದನ್ನ ಬಿಡದೆ ಅದು ಮುಖ್ಯವಲ್ಲ, ಅದಿಲ್ಲಿ ಪ್ರತಿಪಾದ್ಯವಾಗಿರುವ ತತ್ವವಲ್ಲ ಅಂತ ಹೇಳಿಬಿಟ್ಟು ತತ್ ಶಬ್ದದಿಂದ ಇಲ್ಲಿ ಅಸಂಸಾರಿತ್ವವನ್ನು ಹೇಳ್ತಾ ಇದೆ. ಒಂದಾಯ್ತು. ಇವತ್ತಿನ ಶ್ಲೋಕ ತ್ವಮಿತ್ಯಪಿ ಪದಂ ತದ್ವತ್ ಸಾಕ್ಷಾನ್ ಮಾತ್ರಾರ್ಥವಾಚಿತು ಸಂಸಾರಿತಾಂ ಅಸಂತ್ಯಜ್ಯ ಸಾಪಿ ಸ್ಯಾದಭಿಧಾನಜ. ಏನ್ ಪದ ಪ್ರಯೋಗ! ಪಾಣಿನಿ ಮಹರ್ಷಿಗಳು, ಪತಂಜಲಿ ಮಹರ್ಷಿಗಳು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಈ ಸುರೇಶ್ವರಾಚಾರ್ಯರವರ ಇಂಥ ಶ್ಲೋಕಗಳನ್ನು ಕೇಳಿದಾಗ ಭಲೆ ಭಲೆ ಅಂತಾರೆ. ಶಂಕರರು, ನನ್ನ ಶಿಷ್ಯರಾದ ನೀನು ನನ್ನನ್ನು ಮಿಂಚಿದ್ದೀಯ, ಭಲೆ. ಪಾಣಿನಿ ಮಹರ್ಷಿಗಳು ಸುರೇಶ್ವರರ ನೈಷಮ ಸಿದ್ಧಿಯನ್ನ ನೋಡಿದಾಗ ನೀನು
ಬಹಳ ವ್ಯಾಕರಣಬದ್ಧವಾಗಿ ಶ್ಲೋಕ ಮಾಡ್ತಾ ಇದ್ದೀಯಪ್ಪ, ಭಲೆ ಅಂತಾರೆ. ಇನ್ನು ಪತಂಜಲಿ ಮಹರ್ಷಿಗಳು ಸ್ವರೇಶ್ವರರು ರಚಿಸಿರುವ ಶ್ಲೋಕಗಳನ್ನ ನೋಡಿದಾಗ ನಾನೇ ಬರೆದಿರುವಂತ ಮಹಾಭಾಷ್ಯವನ್ನು ದೊಡ್ಡದು ಅಂತ ಅಂದ್ಕೊಂಡಿದ್ದೆ. ಅದರಷ್ಟೇ ಸಮಾನವಾಗಿ ನೀನು ಶ್ಲೋಕ ರೂಪದಲ್ಲಿ ಅದ್ಭುತವಾಗಿ ಬರೆದಿದ್ದೀಯ, ಭಲೆ ಅಂತಾರೆ. ಭಲೆ ಅಂದ್ರೇನು? ಸಂತೋಷ. ತ್ವಮಿತ್ಯಪಿ ಪದಂ ತದ್ವತೆ ಸಾಕ್ಷಾನ್ ಮಾತ್ರಾರ್ಥವಾಚಿತು ಸಂಸಾರಿತಾಂ ಅಸಂತ್ಯಜ್ಯ ಸಾತಿ ಸ್ಯಾದ ವಿಧಾನಜ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ತ್ವಂ ಇತಿ ಅಪಿ ಪದಂ ತದ್ವತೆ ಸಾಕ್ಷಾನ್ ಮಾತ್ರಾರ್ಥವಾಚಿ ತು ಸಂಸಾರಿತಾಂ ಅಸಂತ್ಯಜ್ಯ ಸಾ ಅಪಿ ಸ್ಯಾತ್ ಅಭಿಧಾನಜ. 13 ಪದಗಳಿಂದ ಸಿದ್ಧವಾಗಿರುವ ಭವ್ಯವಾದ ಶ್ಲೋಕವಿದು. ಅನ್ವಯ ಹೇಳ್ತೇನೆ. ತತ್ವಮಸಿ ಇತ್ಯಸ್ಮಿನ್ ವಾಕ್ಯೆ ಯಥಾ ತತ್ಪದಂ ತಥಾ ತ್ವಂ ಇತ್ಯಪಿ ಪದಂ. ತತ್ವಮಸಿ ವಾಕ್ಯದಲ್ಲಿ ತತ್ತನ್ನುವಂತಹ ಪದವು ಹೇಗೋ ಅದೇ ರೀತಿಯಲ್ಲಿ ತ್ವಂ ಇತ್ಯಪಿ ಪದಂ, ತ್ವಂ ಅನ್ನುವಂತಹ ಪದವು ಕೂಡ ಸಂಸಾರಿತಾಂ ಅಸಂತ್ಯಜ್ಯ, ಸಂಸಾರಿತ್ವವನ್ನು ಬಿಡದೆ. ತ್ವಂ ಅಂದ್ರೇನು? ನೀನು. ನೀನು ಒಂದು ಯಾರು? ಜಿಜ್ಞಾಸವಾದ ಮನುಷ್ಯ. ಅವನು ಶ್ವೇತಕೇತವಾಗಿರಬಹುದು, ಅಥವಾ ನಚಿಕೇತನಾಗಿರ್ಬಹುದು, ಅರ್ಜುನನಾಗಿರ್ಬಹುದು, ನಾಗರಾಜ ಶರ್ಮನಾಗಿರ್ಬಹುದು. ನೀನು ಎಂದಾಗ ಸಂಸಾರಿತ್ವವನ್ನ ಅಸಂತ್ಯಜ್ಯ ಬಿಡದೆ. ಯಾಕೆ ಅಂದ್ರೆ ಸಾ ಅಸಂಸಾರಿತ ಅಭಿಧಾನಜ, ಅಭಿಧಾನದಿಂದ ಉಂಟಾದದ್ದು. ಅಭಿಧಾನಾತ್ ಜಾಯತೆ ಇತಿ ಅಭಿಧಾನಜ. ಅಭಿಧಾನ ಎಂದರೆ ಹೆಸರು. ತ್ವಂ ಅನ್ನುವ ಪದದಿಂದ, ಆ ಶಬ್ದದಿಂದ ಉಂಟಾಗುವಂತಹದ್ದು ಯಾವುದು? ಸಂಸಾರಿತ. ಇದು ಅಭಿಧಾನಜ ಅಂತಂದ್ರೂ ಒಂದೇ, ಪದಾರ್ಥ ಅಂದ್ರೂ ಒಂದೇ, ವಾಚ್ಯಾರ್ಥ ಅಂದ್ರೂ ಒಂದೇ. ತ್ವಂ ಅನ್ನುವ ಪದಕ್ಕೆ ವಾಚ್ಯವಾಗಿರುವ ಅರ್ಥ ಸಂಸಾರಿತ್ವ. ಆ ಸಂಸಾರಿತ ಎನ್ನುವಂತ ಅರ್ಥವನ್ನ ಬಿಡದೆ ತ್ವಂ ಅನ್ನುವಂತ ಪದವು ಕೂಡ ಸಾಕ್ಷಾನ್ ಮಾತ್ರಾರ್ಥವಾಚಿ, ಸಾಕ್ಷಾತ್ ಬ್ರಹ್ಮವಾಗಿದ್ದೀಯ ಎಂದು ವಾಚಿ ಹೇಳ್ತಾ ಇದೆ. ಇಲ್ಲಿ ತತ್ತನ್ನುವ ಪದಕ್ಕೆ ಪ್ರಸಿದ್ಧವಾಗಿರುವ ಅರ್ಥ ಒಂದು. ಅದನ್ನ ಕೈ ಬಿಟ್ಟು ಶ್ರುತಿ ಸ್ಪೆಷಲ್ ಅರ್ಥವನ್ನು ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ತ್ವಂ ಅನ್ನುವ ಪದಕ್ಕೆ ಪ್ರಸಿದ್ಧವಾಗಿರುವ ಅಭಿಧಾನಾರ್ಥ, ವಾಚ್ಯಾರ್ಥ ಯಾವುದು? ಸಂಸಾರಿತ. ಅದನ್ನು ಇಟ್ಕೊಂಡು ಅದಕ್ಕಿಂತ ಭಿನ್ನವಾಗಿರುವ ವಿಶೇಷವಾದ ಸಾಕ್ಷಾತ್ ಬ್ರಹ್ಮಾಸಿ ಅನ್ನುವಂತ ಅರ್ಥವನ್ನ ವಾಚಿ ಹೇಳ್ತಾ ಇದೆ. ಅಂದರೆ ತತ್ತನ್ನುವ ಪದಕ್ಕೆ ಪ್ರಸಿದ್ಧವಾಗಿರುವ ಅರ್ಥ ಒಂದು, ಅದನ್ನು ಇಟ್ಕೊಳ್ಳಿ, ಅದನ್ನು ಕೈ ಬಿಟ್ಟಿಲ್ಲ. ಅದಕ್ಕಿಂತ ಭಿನ್ನವಾಗಿರುವ ಏನು ಹೇಳಬೇಕಾಗಿದೆಯೋ ಅದನ್ನು ಹೇಳ್ತಾ ಇದ್ದ ತತ್ಶಬ್ದ. ಅದೇ ರೀತಿಯಲ್ಲಿ ತ್ವಂ ಅನ್ನುವಂತಹ ಪದಕ್ಕೆ ಪ್ರಸಿದ್ಧವಾದ ಅರ್ಥವೇನು? ಜೀವ ಸಂಸಾರಿ. ಅದರಲ್ಲಿ ಅದನ್ನು ಇಟ್ಕೊಂಡು ಅದಕ್ಕಿಂತ ಭಿನ್ನವಾಗಿರುವ ಸಾಕ್ಷಾತ್ ಮಾತ್ರಾರ್ಥವಾಗಿ ಸಾಕ್ಷಾತ್ ಬ್ರಹ್ಮ ಸ್ವರೂಪನಾಗಿದ್ದೀಯ ಎನ್ನುವಂತ ವಿಶೇಷಾರ್ಥವನ್ನು ಹೇಳ್ತಾ ಇದೆ. ಬಹಳ ಚೆನ್ನಾಗಿದೆ. ತತ್ವಂ ಅನ್ನುವಂತಹ ಪದಗಳಿಗೆ ಲೋಕದಲ್ಲಿ ಅಥವಾ ವ್ಯಾಕರಣದಲ್ಲಿ ಏನರ್ಥ ಪ್ರಸಿದ್ಧವಾಗಿದೆಯೋ ಅದನ್ನ ಅಪರಿತ್ಯಜ್ಯ, ಅಸಂತ್ಯಜ್ಯ ಬಿಡದೆ ಇಟ್ಕೊಂಡು, ಅದು ಮುಖ್ಯವಲ್ಲ. ಇಲ್ಲಿ ತತ್ತನ್ನುವಂತಹ ಪದಕ್ಕೆ ಪರೋಕ್ಷಾರ್ಥವಿದೆ. ಇಲ್ಲಿ ಅದನ್ನ ಇಲ್ಲಿ ಬೇಕಾದ್ದೇನಪ್ಪಾ ಅಂತಂದ್ರೆ ಅಸಂಸಾರಿತ್ವ ಎನ್ನುವುದು ಮುಖ್ಯವಾದರ್ಥ, ಒಂದು ಅಭಿಧಾನಾರ್ಥ.
ಮತ್ತೊಂದು ಪ್ರತಿಪಾದ್ಯಾರ್ಥ. ಒಂದು ಉದಾಹರಣೆ ಕೊಟ್ಟೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎನ್ನುವಂತ ಸನ್ಯಾಸಿ ಪುಂಗವರು, ಜ್ಞಾನಿ ಪುಂಗವರು, ಜೀವನ್ಮುಕ್ತರು, ಅನ್ವರ್ಥ ಅಭಿನವ ಶಂಕರರು, ಮಹಾತ್ಮರು ಅಂತ ಹೇಳಿದೆ. ಈಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂಬ ಯತಿ ಪುಂಗವರು ಅಂತ ಹೇಳಿದಾಗ ಯತಿ ಎನ್ನುವ ಮಾತಿಗೆ ಪ್ರಸಿದ್ಧವಾದತ್ವೇನು ಸನ್ಯಾಸಿಗಳು ಆಗಿ, ಇವರು ಬಿಡಿ ಸನ್ಯಾಸಿಗಳಂತೆ ಸನ್ಯಾಸಿಗಳಾಗಿದ್ದಾರೆ ಅನ್ನುವುದನ್ನ ಕೈ ಬಿಡದೆ ಅದನ್ನಿಟ್ಟುಕೊಂಡು ಅದಕ್ಕಿಂತ ಭಿನ್ನವಾಗಿ ಬರೀ ಸಾಮಾನ್ಯ ಯತಿಗಳಂತೆ ಅಲ್ಲ, ಇವರು ವಿಶೇಷವಾಗಿ ಬ್ರಹ್ಮಜ್ಞಾನಿ ಪುಂಗವರು, ವೇದಾಂತ ಭಾಷ್ಯ ವ್ಯಾಖ್ಯಾನಕಾರರು, ಜೀವನ್ಮುಕ್ತರು, ಬ್ರಹ್ಮವೇತ್ತರು, ಬ್ರಹ್ಮನಿಷ್ಠರು ಎನ್ನುವಂತಹದ್ದು ನನ್ನ ಮನಸ್ಸಿನಲ್ಲಿ ಪ್ರತಿಪಾದನೆ ಮಾಡಬೇಕಾಗಿರುವ ಅರ್ಥ. ಯತಿ ಸನ್ಯಾಸಿ ಕೂಡಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನು, ಕೆಂಪು ಬಟ್ಟೆ ಹಾಕಿಕೊಂಡಿರುವ ವೈರಾಗ್ಯ ಭಾಗ್ಯವುಳ್ಳಂತಹ ಸನ್ಯಾಸಿಗಳು ಕರೆಕ್ಟ್. ಆದ್ರೆ ಇಟ್ಕೊಂಡು ಬರೀ ಸನ್ಯಾಸಿ ಅಂತ ಹೇಳ್ತಾ ಇಲ್ಲ, ಇನ್ನ ಸ್ಪೆಷಲ್ ಅರ್ಥ ಹೇಳ್ತಾ ಇಲ್ಲ ನೋಡಿ. ತದಿತ್ಯೇ ತತ್ಪದಂ ಲೋಕೆ ಬಹ್ವರ್ಥ ಪ್ರತಿಪಾದಕಂ. ತತ್ತನ್ನುವಂತಹ ಪದವು ಲೋಕದಲ್ಲಿ ಅನೇಕ ಅರ್ಥಗಳನ್ನು ಉಳ್ಳದ್ದಾಗಿದೆ. ಅದನ್ನು ಕೈ ಬಿಡದೆ ಪಾರೋಕ್ಷಂ ಅಪರಿತ್ಯಜ್ಯ, ಪರೋಕ್ಷತ್ವವನ್ನ ಕೈ ಬಿಡದೆ ಏನ್ ಹೇಳ್ತಾ ಇದೆ, ನೀನು ಅಸಂಸಾರಿ ಅಂತ ಹೇಳ್ತಾ ಇದೆ. ಪಾರೋಕ್ಷ ಎನ್ನುವಂತಹದ್ದು ಅಭಿಧಾನೋತ್ತಮೇವ. ಸತ್ತನ್ನುವಂತಹ ಶಬ್ದಕ್ಕೆ ಅಭಿಧಾನಕ್ಕೆ ವಾಚ್ಯವಾಗಿರುವ ಅರ್ಥ. ಅದೇ ರೀತಿಯಲ್ಲಿ ತ್ವಮ್ಮನ್ನುವಂತಹ ಪದವು ಕೂಡ ಸಂಸಾರಿತ್ವವನ್ನು ಬಿಡದೆ, ಯಾಕೆ ಸಂಸಾರಿತ ಎನ್ನುವಂತಹದ್ದು ಅಭಿಧಾನಜ, ಅಭಿಧಾನದಿಂದ ಬಂದದ್ದು, ಹೆಸರಿನಿಂದ ಬಂದ. ಸನ್ಯಾಸಿ ಒಂದು ಹೆಸರು, ಸಕ್ಕರೆ ಒಂದು ಹೆಸರು, ಮನೆ ಒಂದು ಹೆಸರು. ಮನೆಯಿಂದ ಕೂಡಲೇ ನಮ್ಗೇನ್ ಕಲ್ಪನೆ ಬರುತ್ತೆ, ಅದರಲ್ಲಿ ಅಡಿಗೆ ಮನೆ, ದೇವರ ಮನೆ, ಹಾಲು ಎಲ್ಲ ಇರುತ್ತೆ. ಹೋಟ್ಲ್ ಅಂದ ಕೂಡಲೇ ಏನ್ ಭಾವನೆ ಬರುತ್ತೆ, ಅಲ್ಲಿ ಅನ್ನ, ಮೊಸರು, ಇಡ್ಲಿ, ಚಪಾತಿ ಕೊಡುವಂತ ಜಾಗ. ಆ ಶಬ್ದ ಹೇಳಿದ ಕೂಡಲೇ ಆ ಅಭಿಧಾನದಿಂದ ಉಂಟಾಗುವಂತ ಅರ್ಥ. ಅದನ್ನ ಕೈ ಬಿಡದೆ ಅದನ್ನ ಹೇಳ್ತಾ ಇಲ್ಲ ಇಲ್ಲಿ. ಅದಕ್ಕಿಂತ ವಿಲಕ್ಷಣವಾಗಿರುವ ಇಲ್ಲಿ ಸ್ವರೂಪವನ್ನ ಉಪದೇಶ ಮಾಡ್ತಾ ಇದೆ ಕೊಂಪದ. ತತ್ಪದ ಕೊಂಪದಗಳು ಸೇರಿಕೊಂಡು ಮುಮುಕ್ಷು ಜನಗಳಿಗೆ ಅಸಂಸಾರಿ ಬ್ರಹ್ಮ ಸ್ವರೂಪವನ್ನ ಹೇಳ್ತಾ ಇದ್ದೀವಿ ಎಂದು. ಈಗ ಗುರುಗಳ ವಾಕ್ಯ ಬರ್ತೀವಿ ನೋಡಿ, ಅದ್ಭುತವಾಗಿದೆ. ಏನ್ ಬರೀತಾರೆ ಗುರುಗಳು, ಶ್ರೀರಾಮ್ ಜಯರಾಮ್. 88ನೇ ವಯಸ್ಸಿನಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಎನ್ನುವಂತ ವೇದಾಂತ ಉದ್ಗ್ರಂಥಕ್ಕೆ, ಮೇರು ಕೃತಿಗೆ, ಪಾಂಡಿತ್ಯ ಪೂರ್ಣವಾಗಿರುವ ವಿದ್ವತ್ತಾಪೂರ್ಣವಾಗಿರುವಂತಹ ಗ್ರಂಥಕ್ಕೆ ಸಂಸ್ಕೃತ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಬೇಕು ಅಂದ್ರೆ ಸುಲಭವಲ್ಲ ಸ್ವಾಮಿ. ಗುರುಗಳ ವ್ಯಾಖ್ಯಾನ ಓದ್ತಾ ಇದ್ದ ಅರ್ಥವಾಗ್ಬಿಡುತ್ತೆ. ಇವತ್ತೇನು ನೋಡಿ, ತದಿತ್ಯೇ ತತ್ಪದಂ ಲೋಕೆ ಬಹ್ವರ್ಥ ಪ್ರತಿಪಾದಕಂ ಅಸಂ ಅಪರಿತ್ಯಜ್ಯ ಪಾರೋಕ್ಷಂ ಅಭಿಧಾನೋತ್ತಮೇವ ತತ್ ಶ್ಲೋಕ. ಅದಕ್ಕೆ ಗುರು ವ್ಯಾಖ್ಯಾನ. ತದಿತಿ ಲೋಕೆ ತದಿತ್ಯೇ ತತ್ಪದಂ, ಲೋಕದಲ್ಲಿ ತತ್ ಅನ್ನುವಂತ ಈ ಒಂದು ಪದವು ಇದು ದಕಾರಾಂತಹ ನಪುಂಸಕಲಿಂಗ. ತದ್ ಶಬ್ದ ಅದು ಸಹ ಪುಲ್ಲಿಂಗ, ಸಾ ಸ್ತ್ರೀಲಿಂಗ, ತತ್ ನಪುಂಸಕಲಿಂಗ. ತದಿತ್ಯೇ ತತ್ ಪದಂ, ತತ್ ಅನ್ನುವಂತ ಈ ಒಂದು ಪದವು ಪಾರೋಕ್ಷಂ ಅಪರಿತ್ಯಜ್ಯ, ಪಾರೋಕ್ಷವನ್ನು ಬಿಡದೆ ಪರೋಕ್ಷತ್ವ ಎನ್ನುವುದೇ ಅರ್ಥ. ಅದನ್ನ ಬಿಡದೆ ಪಾರೋಕ್ಷಮಪಿ ಅಂತರ್ಭಾವ್ಯ, ಪಾರೋಕ್ಷಾರ್ಥವನ್ನು ಅಂತಹ ಒಳಗಡೆಯಲ್ಲಿ ಭಾವ್ಯ ಇಟ್ಟುಕೊಂಡು ಬಹ್ವರ್ಥ ಪ್ರತಿಪಾದಕಂ,
ಬಹಳ ಅರ್ಥವನ್ನ ಪ್ರತಿಪಾದನೆ ಮಾಡುತ್ತದೆ. ಪರಾಮೃಷ್ಟ ಪ್ರಕೃತಾರ್ಥ ಬುದ್ಧಿಸ್ಥ ಅರ್ಥ ಪ್ರಸಿದ್ಧಾರ್ಥ ಇತ್ಯೇವಮಾದಿ ಬಹ್ವರ್ಥ ಪ್ರತಿಪಾದಕತ್ವಂ ತಸ್ಯ ದೃಷ್ಟಂ. ಬಹ್ವರ್ಥ ಪ್ರತಿಪಾದಕಂ ಬಹವಶ್ಚ ತೇ ಅರ್ಥಾಶ್ಚ ಬಹ್ವರ್ಥಾಃ ಪ್ರತಿಪಾದಯತಿ ಇತಿ ಪ್ರತಿಪಾದಕಂ ಬಹ್ವರ್ಥಾನಾಂ ಪ್ರತಿಪಾದಕಂ ಬಹ್ವರ್ಥ ಪ್ರತಿಪಾದಕಂ. ತತ್ ಅನ್ನುವಂತಹ ಒಂದು ಶಬ್ದ ವ್ಯಾಕರಣದಲ್ಲಿದೆ, ಲೋಕದಲ್ಲೂ ಇದೆ. ಅದಕ್ಕೇನರ್ಥ? ಪರೋಕ್ಷವಾಗಿರುವ ಅದು. ತತ್ ಅಂದ್ರೇನು? ಅದು. ಅದು ಅಂದ್ರೇನು? ನನಗಿಂತ ಭಿನ್ನವಾಗಿರುವ ಪರೋಕ್ಷವಾಗಿರುವ ಇಲ್ಲ. ಆ ಪರೋಕ್ಷಾರ್ಥವನ್ನು ಬಿಡದೆ ಬಹ್ವರ್ಥ ಪ್ರತಿಪಾದಕವಾಗಿದೆ. ಹೇಗೆ? ಪರಾಮೃಷ್ಟ ಪ್ರಕೃತಾರ್ಥ ಒಂದು, ಬುದ್ಧಿಸ್ಥಾರ್ಥ ಎರಡು, ಪ್ರಸಿದ್ಧಾರ್ಥ ಮೂರು. ಇತ್ಯೇವ ಮಾದಿಂ ಬಹ್ವರ್ಥ ಪ್ರತಿಪಾದಕತ್ವಂ ತಸ್ಯ ದೃಷ್ಟಂ. ನೋಡಿ ಹೇಳ್ತೇನೆ. ಪರಾಮೃಷ್ಟ ಪ್ರಕೃತಾರ್ಥ, ನಾನು ನಿನ್ನೆ ದಿವಸ ಗಂಗಾ ನದಿ ಸ್ನಾನವನ್ನ ಮಾಡಿದೆ, ಅದು ಪವಿತ್ರವಾದ ತತ್ವ. ಅದೊಂದು ಯಾವುದು? ಪರಾಮೃಷ್ಟ. ನಿನ್ನೆ ನೋಡಿದ್ನಲ್ಲ, ಸ್ನಾನ ಮಾಡಿದ್ನಲ್ಲ, ಅದರ ಪರಾಮರ್ಶ. ನಿನ್ನೆ ದಿವಸ ನಾನೊಂದು ಪುಸ್ತಕವನ್ನು ಕೊಂಡ್ಕೊಂಡ್ಬಂದೆ. ಆ ಪುಸ್ತಕ ಅದು ಎಲ್ಲೂ ಸಿಕ್ಕೋದಿಲ್ಲ. ಅದೊಂದು ಯಾವುದು? ಆ ಪುಸ್ತಕ. ನಿನ್ನೆ ದಿವಸ ನಾನು ಒಂದು ಮೈಸೂರು ಪಾಕ್ ತಿಂದೆ, ಅದು ತುಂಬಾ ಚೆನ್ನಾಗಿತ್ತು. ಅದೊಂದು ಯಾವುದು? ಪರಾಮೃಷ್ಟ. ನಿನ್ನೆ ತಿನ್ನಲ್ಪಟ್ಟಂತ ಮೈಸೂರು ಪಾಕನ್ನ ಪರಾಮರ್ಶೆ ಮಾಡ್ತಾ ಇದೆ. ಒಂದರ್ಥ. ಬುದ್ಧಿಸ್ಥಾರ್ಥ ಇನ್ನೊಂದು. ನನ್ನ ಮನಸ್ಸಿನ ಅದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶಾಂಕರ ಭಾಷ್ಯವನ್ನ ಓದ್ಬೇಕು. ಅದೊಂದು ಯಾವುದು? ನನ್ನ ಮನಸ್ಸಿನಲ್ಲಿದೆ. ಸನ್ಯಾಸಿಗಳಾಗಿರುವಂತವರು ಅದನ್ನ ಅವಶ್ಯವಾಗಿ ಓದಲೇಬೇಕು. ಏಕೆಂದರೆ ಬ್ರಹ್ಮಸೂತ್ರ ಭಾಷ್ಯ ಮಾರ್ಗದರ್ಶಕವಾಗಿದೆ. ನನ್ನ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇರುವ ವಸ್ತುವನ್ನ ಹೇಳುವುದಕ್ಕಾಗಿ ತತ್ತನ್ನುವಂತಹ ಪದವನ್ನ ಬಳಸುತ್ತಾರೆ. ಪ್ರಸಿದ್ಧಾರ್ಥ ಹಿಮಾಲಯ ಪರ್ವತ ಅಂತಿದೆ. ನಾನು ಬರೀ ನಪುಂಸಲಿಂಗ ಹೇಳ್ತಾ ಇದ್ದೇನೆ. ಹಿಮಾಲಯ ಪರ್ವತ ನಪುಂಸಕಲಿಂಗ, ಅದನ್ನು ತತ್ತಂತ ಹೇಳ್ಬಹುದು. ಅಥವಾ ಆಕಾಶ ಪ್ರಸಿದ್ಧವಾದದ್ದು. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ತತ್ ಶಬ್ದಕ್ಕೆ ಪ್ರಸಿದ್ಧವಾಗಿರುವ ಎಲ್ಲರಿಗೂ ತಿಳಿಯುವಂತ ಅರ್ಥ. ಇತ್ಯೇವ ಮಾದಿಂ ಇದೇ ಮುಂತಾಗಿ ಬಹ್ವರ್ಥ ಪ್ರತಿಪಾದಕತ್ವ ಅನೇಕ ಅರ್ಥಗಳನ್ನ ಪ್ರತಿಪಾದನೆ ಮಾಡುವುದು ಎನ್ನುವುದು ತಸ್ಯ ದೃಷ್ಟಂ. ತತ್ ಶಬ್ದಕ್ಕೆ ಕಂಡಿದೆ. ತತ್ತು ಅಭಿಧಾನೋತ್ತಮೇವ ಶಬ್ದ ವಾಚ್ಯಾರ್ಥ ಮಾತ್ರ. ಈ ಮೂರೂ ಕೂಡ ಅಭಿಧಾನೋತ್ತಮಾಗಿದೆ. ತತ್ತನ್ನುವ ಅಭಿಧಾನಕ್ಕೆ ವಿಷಯವಾಗಿದೆ. ಅದು ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಪಡೆಯುವಂತಹ ವಸ್ತು ಇದಕ್ಕೆ ಹೆಸರು ಶಬ್ದ ವಾಚ್ಯಾರ್ಥ ಮಾತ್ರ. ಪುಸ್ತಕ ಅಂದ ಕೂಡಲೇ ಒಂದು ಅಭಿಧಾನ. ವಾಚ್ಯಾರ್ಥವೇನು? ಅನೇಕ ಹಾಳೆಗಳಿಂದ ಕೂಡಿರುವ ಮುದ್ರಿತವಾಗಿರುವ ಗ್ರಂಥ. ಆದರೆ ಅಷ್ಟೇ ಅರ್ಥವಲ್ಲ. ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಮಹಾಭಾಷ್ಯ ಅಂದ್ರು. ಭಾಷ್ಯ ಎನ್ನುವ ಮಾತಿಗೆ ಅರ್ಥವೇನು? ಭಾಷ್ಯ ಅಂತಂದ್ರೆ ಸೂತ್ರಸ್ತಂಪದಮಾದಾಯ ವಾಕ್ಯೇ ಸೂತ್ರಾನುಗಾರುಭಿ ಸ್ವಪದಾನಿ ಚ ಜ್ಞಾತಸ್ತೆ ಭಾಷ್ಯಂ ಭಾಷ್ಯವಿದೋ ವಿದೋ. ಇದೊಂದು ಪ್ರಸಿದ್ಧವಾದ ಶ್ಲೋಕ. ಎಲ್ಲರೂ ಬರ್ತಿರ್ಬೇಕು ಅಂತ ಕಾಣಿಸುತ್ತೆ ವಿಚಾರ ಮಾಡಿ. ಭಾಷ್ಯ ಏನಪ್ಪ ಅಂದ್ರೆ ಸೂತ್ರದಲ್ಲಿರುವ ಒಂದೊಂದೇ ಪದವನ್ನು ಆರಿಸಿಕೊಂಡು ಆ ಪದಕ್ಕೆ ಸೂತ್ರ ರೂಪದಿಂದ ಭಾಷ್ಯವನ್ನು ಬರೆದು ಅದು ಪುನಃ ವಿವರಿಸುವಂತಹ ವಾಕ್ಯಕ್ಕೆ ಭಾಷ್ಯ ಅಂತ. ಇದು ಪ್ರಸಿದ್ಧವಾದ ಅರ್ಥ. ಮಹಾಭಾಷ್ಯ ಎನ್ನುವಾಗ ಈ ಅರ್ಥವೂ ಇದೆ. ಇಷ್ಟೇ ಅಲ್ಲ, ಇನ್ನೂ ವಿಶೇಷವಾದ ವ್ಯಾಕರಣವೆಂಬ
ಅದ್ಭುತವಾದಂತಹ ಶಾಸ್ತ್ರಕ್ಕೆ ಪತಂಜಲಿ ಮಹರ್ಷಿ ಬರೆದಿರುವಂತ ಅದ್ಭುತವಾದ ಭಾಷ್ಯಕ್ಕೆ ಮಹಾಭಾಷ್ಯ ಅಂತ ಹೇಳ್ತಾರೆ. ಈಗ ಎಲ್ಲರೂ ಯತಿಗಳೇ. ಶಂಕರ ಯತಿ ಅಂತ ಹೇಳಿದಾಗ ಶಂಕರ ಯತಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಶಂಕರ ಯತಿ, ಯತಿ ಅಂದ್ರೇನು? ಸನ್ಯಾಸಿಗಳು. ಸರಿ, ಅದನ್ನ ಬಿಟ್ಟಿಲ್ಲ, ಅದನ್ನ ಇಟ್ಕೊಂಡು ಶಂಕರ ಯತಿ ಎನ್ನುವಾಗ ವೇದಾಂತ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನ ಬರೆದಿರುವಂತ 8ನೇ ವರ್ಷದಲ್ಲಿ 4 ವೇದಗಳನ್ನ ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿರುವಂತ 12ನೇ ವಯಸ್ಸಿನಲ್ಲಿ 64 ವಿದ್ಯೆಗಳಲ್ಲಿ ಪಾಂಡಿತ್ಯ ಸಂಪಾದನೆ ಮಾಡಿರುವಂತ 16ನೇ ವಯಸ್ಸಿನಲ್ಲಿ ವೇದಾಂತ ಪ್ರಸ್ಥಾನತ್ರಯ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಿರುವಂತ ಮಹಾತ್ಮರು. ಹೌದಾ? ಶಂಕರ ಯತಿ ಎನ್ನುವಾಗ ಯತಿ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ, ಅದನ್ನ ಬಿಡದೆ ಸ್ಪೆಷಲ್ ಅರ್ಥ. ಅದೇ ರೀತಿಯಲ್ಲಿ ಈ ಮೂರು ಕೂಡ ತತ್ವ ಅಭಿಧಾನೋತ್ತಮೇವ, ಅಭಿಧಾನದಿಂದ ಉಂಟಾದದ್ದು. ಅಭಿಧಾನಾತ್ ಉತ್ತಮ್, ಅಭಿಧಾನೋತ್ತಮ್ ಆ ಶಬ್ದದಿಂದ ಉಂಟಾದದ್ದು. ಅದಕ್ಕೇನರ್ಥ? ಶಬ್ದ ವಾಚ್ಯಾರ್ಥ ಮಾತ್ರ. ಎಷ್ಟು ಸೊಗಸಾಗಿ ಸ್ವಾಮಿಯವರು ಶಬ್ದ ವಾಚ್ಯಾರ್ಥ ಮಾತ್ರ ಬರೀತಾನೆ. ಇದು ಅದ್ಭುತ ಸ್ವಾಮಿ. ಏನ್ ಬರೆದಿದ್ದಾರೆ ಗುರುಗಳು. ನಾ ಜೊತೆಯಲ್ಲಿದ್ದಾರೆ ಅವಾಗ ನೋಡ್ತಾ ಇದ್ದೆ. ಅಪ್ಪ ಕರೆಕ್ಷನ್ ಆಗಿದೆ ನೋಡು ಅಂದರು. ಬರೆದು ಬಿಡ್ತಾ ಇದ್ರು ಗುರುಗಳು. ಓದಕ್ಕಾಗ್ತಾ ಇತ್ತಿಲ್ಲ, ಕಣ್ಣಿನ ದೋಷ ಸ್ವಲ್ಪ ಓದಕ್ ಬರ್ತಾ ಇತ್ತಿಲ್ಲ. ಹೇಳ್ಕೊಟ್ಟು 1 ತಿಂಗಳು ಅವರು ಬರೆದಿರುವಂತಹ ಮ್ಯಾನ್ಸ್ಕ್ರಿಪ್ಟ್ ಅನ್ನ ಹೇಗೆ ಓದ್ಬೇಕು ಅನ್ನುವಂತಹ ಕಲೆಯನ್ನು ಉಪದೇಶ ಮಾಡಿ ಇದೆಲ್ಲ ಪ್ರಿಂಟ್ ಮಾಡಿಸುವಾಗ ಓದಪ್ಪ ಅಂತ ಹೇಳ್ತಾ ಇದ್ವಿ. ಅದೆಲ್ಲ ಜ್ಞಾಪಿಸ್ಕೊಂಡ್ಬಿಟ್ರೆ ರೋಮಾಂಚನವಾಗಿ ಮಹಾತ್ಮರು ಸ್ವಾಮಿ ಒಂದೇ ಮಾಡಿ. ನನ್ನ ಅಭಿಪ್ರಾಯದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾತ್ಮರಂತ ಮಹಾತ್ಮ ಬೇರೊಬ್ಬರಿಲ್ಲ. ಇಂಥ ಪಂಡಿತೋತ್ತು ಮಾಡೋದಿಲ್ಲ. ತತ್ತು ಆ ಅರ್ಥವಾದರೂ ಅಭಿಧಾನೋತ್ತಮೇವ, ಅಭಿಧಾನದಿಂದ ಉಂಟಾದದ್ದು. ತತ್ ಅನ್ನುವಂತಹದ್ದು ಅಭಿಧಾನ, ಪರೋಕ್ಷತ್ವ ಎನ್ನುವಂತಹದ್ದು ಅಭಿಧೇಯ. ಶಬ್ದ ವಾಚ್ಯಾರ್ಥ ಮಾತ್ರ. ತತ್ ಅನ್ನುವಂತಹ ಶಬ್ದಕ್ಕೆ ಪರೋಕ್ಷತ್ವ ಎನ್ನುವಂತಹದ್ದು. ವಾಚ್ಯವಾಗಿರುವ ಅರ್ಥವಿಷ್ಟೇ. ನ ತಾವತ ಪಾರೋಕ್ಷ್ಯಂ ವಾಕ್ಯೇನ ಪ್ರತಿಪಿಪಾದಯಿಷಿತಮಪಿ ಇತಿ ಶಕ್ಯಂ ಪ್ರತಿಜ್ಞಾತುಮಿತ್ಯಭಿಪ್ರಾಯಃ. ನ ತಾವತ ಪಾರೋಕ್ಷ್ಯಂ, ಇಲ್ಲಿ ಅಷ್ಟು ಮಾತ್ರದಿಂದ ತತ್ಶಬ್ದದಿಂದ ಪಾರೋಕ್ಷವನ್ನ ಹೇಳುತ್ತಿಲ್ಲ. ಇದೆ ಪರೋಕ್ಷತ್ವ ವಾಚ್ಯಾರ್ಥ, ಅದನ್ನ ಕೈ ಬಿಟ್ಟಿಲ್ಲ, ಅದನ್ನ ಹೇಳ್ತಾ ಇಲ್ಲ. ವಾಕ್ಯೇನ ತತ್ವಮಸಿ ಎನ್ನುವಂತ ವಾಕ್ಯದಿಂದ ನ ಪ್ರತಿಪಿಪಾದಯಿಷಿತಂ, ನ ಪ್ರತಿಪಾದಯಿತು ಇಷ್ಟಂ. ತತ್ವಮಸಿ ವಾಕ್ಯದಲ್ಲಿರುವ ತತ್ತನ್ನುವಂತ ಪದಕ್ಕೆ ಪರೋಕ್ಷತ್ವ ಎನ್ನುವಂತ ಅಭಿಧಾನಾರ್ಥ ವಾಚ್ಯಾರ್ಥ ಅದು ದಿಟ. ಅದನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ತತ್ವಮಸಿ ವಾಕ್ಯಾರ್ಥ ಬಂದಿಲ್ಲ. ಅಬ್ಬಾ, ತತ್ತನ್ನುವ ಪದಕ್ಕೆ ಪ್ರಸಿದ್ಧವಾದ ಅರ್ಥವೇನು? ಪರೋಕ್ಷತ್ವ, ಸಂತೋಷ. ಅದು ವಾಚ್ಯಾರ್ಥವಾಯಿತು, ಅದನ್ನು ಕೈ ಬಿಟ್ಟಿಲ್ಲ. ಆದರೆ ಅದು ತತ್ವಮಸಿ ವಾಕ್ಯದಿಂದ ನ ಪ್ರತಿಪಿಪಾದಯಿಷಿತಂ, ನ ಪ್ರತಿಪಾದಯಿತು ಇಷ್ಟಂ. ಕಸ್ಯ ಶಾಸ್ತ್ರಸ್ಯ ವೇದಾಂತ ವಾಕ್ಯಸ್ಯ. ತತ್ವಮಸಿ ಎನ್ನುವಂತಹ ವಾಕ್ಯವನ್ನ ಉಪದೇಶ ಮಾಡುತ್ತಿರುವಂತಹ ಛಾಂದೋಗ್ಯ ವೇದಾಂತಕ್ಕೆ ಇದು ಪ್ರತಿಪಿಪಾದಯಿಷಿತವಾದ ಅರ್ಥವಲ್ಲ. ನ ಪ್ರತಿಪಾದಯಿತು ಇಷ್ಟಂ. ಉದಾಹರಣೆ ಕೊಟ್ಟಲ್ಲ. ಶಂಕರ ಸನ್ಯಾಸಿಗಳು ಬಂದಿದ್ದ ನಮ್ಮ ಮನೆಗೆ ಹಿಂದೆ. ನಿನ್ನೆ ದಿವಸ ನಮ್ಮ ಮನೆಗೆ ಶಂಕರಾಚಾರ್ಯ ಸನ್ಯಾಸಿಗಳು ಬಂದಿದ್ದರು ಅಂದೆ. ಸನ್ಯಾಸಿ ಅಂದ್ರೇನು? ಕಾಷಾಯ ವಸ್ತ್ರಧಾರಿಗಳಾಗಿರುವ, ಜಪಮಾಲೆ ಹಾಕಿಕೊಂಡಿರುವ, ದಂಡ ಕಮಂಡಲು ಉಳ್ಳಂತ ಮಹಾತ್ಮರು, ಪ್ರಸಿದ್ಧವಾದ. ಅಷ್ಟೇ ಅರ್ಥವಲ್ಲ, ಅದನ್ನು ಹೇಳ್ತಾ ಇಲ್ಲ. ಅದಿದ್ದರೂ ಅದಕ್ಕಿಂತ ಮೇಲಾಗಿ ಬ್ರಹ್ಮಜ್ಞಾನಿ ಪುಂಗವರು,
ಬಾಲ ಸನ್ಯಾಸಿಗಳು, ಜೀವನ್ ಮುಕ್ತರು, ವೇದಾಂತ ಭಾಷ್ಯಕಾರರು ಆಗಿರುವಂತ ಶಂಕರಾಚಾರ್ಯರು ಎನ್ನುವುದು ಪ್ರತಿಪಿಪಾದಿಸಿದವಾಗಿರುವ ಅರ್ಥ. ಅದೇ ರೀತಿ ಹೇಳ್ತಾ ಇದ್ದಾರೆ ನೋಡಿ, ಗುರುಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ತತ್ತನ್ನುವಂತಹ ಶಬ್ದಕ್ಕೆ ವಾಚ್ಯಾರ್ಥ ಪರೋಕ್ಷ, ಅದನ್ನ ಕೈ ಬಿಡದೆ ಅದನ್ನ ಹೇಳ್ತಾ ಇಲ್ಲ. ತತ್ ನ ಪ್ರತಿಪಿಪಾದಿಸಿತಮಪಿ, ಅದು ಪ್ರತಿಪಾದನ ಮಾಡಬೇಕೆಂದು ಇಷ್ಟವಾಗಿರುವ ಅರ್ಥವೂ ಅಲ್ಲ. ಶಕ್ಯಂ ಪ್ರತಿಜ್ಞಾತು ಮಿಥ್ಯ ನಹಿ ಪದಾತ್ ಪ್ರಾಕ್ ಪ್ರತೀಯಮಾನ ಏವ ಅರ್ಥಃ ವಾಕ್ಯೇನ ಪ್ರತಿಪಾದ್ಯಃ ನಹಿ ಪದೇನ ಪ್ರಾಕ್ ಪ್ರತೀಯಮಾನ ಏವ ಅರ್ಥಃ ವಾಕ್ಯೇನ ಪ್ರತಿಭಾವ. ನ್ಯಾಯ ಮಾಡಿಬಿಟ್ಟು ಒಂದು ಪದಕ್ಕೆ ಮೊಟ್ಟ ಮೊದಲೇ ಯಾವರ್ಥವು ಪ್ರಸಿದ್ಧವಾಗಿದೆಯೋ ಅಷ್ಟನ್ನೇ ಹೇಳುವುದಕ್ಕೆ ವಾಕ್ಯ ಬೇಕಾಗಿಲ್ಲ. ತತ್ತನ್ನುವ ಪದ ಅದು ಒಂದು ಅರ್ಥ, ಅದು ಒಂದು ದೂರವಿರುವ ವಸ್ತುವೇ. ಇದು ಮುಂಚೆಯೇ ಪ್ರಸಿದ್ಧವಾಗಿಬಿಟ್ಟಿದೆ. ನಾವು ಚಾಂದೋಗ್ಯೋಪನಿಷತ್ತ ಓದುವುದಕ್ಕಿಂತ ಮುಂಚೆಯೇ ತತ್ವಮಸಿ ವಾಕ್ಯಾರ್ಥವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆಯೇ ಅರ್ಥವಾಗ್ಬಿಟ್ಟಿದೆ. ಅದನ್ನ ವಾಕ್ಯೇನ ವಾಕ್ಯದಿಂದ ನ ಪ್ರತಿಪಾದ್ಯ ಹೇಳ್ಬೇಕಾಗ್ತದೆ. ನಮ್ಗೆ ಗೊತ್ತೇ ಇಲ್ಲ. ಸತ್ತನ್ನುವ ಪದಕ್ಕೆ ಏನ್ ಪ್ರಸಿದ್ಧವಾಗಿದೆ? ಪರೋಕ್ಷತ್ವ. ಅದನ್ನು ಶ್ರುತಿ ಹೇಳ್ಬೇಕಾ? ಇಲ್ಲ. ನೋಡಿ, ವಾಕ್ಯ ಇದೆ, ಪದಾತೆ ಪ್ರಾಕ್ ಪ್ರತೀಯಮಾನ ಏವಾರ್ಥ. ಪದದಿಂದ ಪ್ರಾಕ್ ಮೊದಲೇ, ಅಂದ್ರೆ ವೇದಾಂತ ಪ್ರವಚನ ಕೇಳುವುದಕ್ಕಿಂತ ಮೊದಲೇ, ತತ್ವಮಸಿ ವಾಕ್ಯವನ್ನು ಶ್ರವಣ ಮಾಡುವುದಕ್ಕಿಂತ ಮೊದಲೇ ನಮಗೆ ತಿಳಿದುಬಿಟ್ಟಿದೆ. ಮೊದಲೇ ತಿಳಿದಿರುವಂತ ಅರ್ಥವನ್ನ ವಾಕ್ಯೇನ ವಾಕ್ಯದಿಂದ ನ ಪ್ರತಿಪಾದ್ಯ ಪ್ರತಿಪಾದನೆ ಮಾಡಬೇಕಾಗಿಲ್ಲ. ಯಾಕೆ? ವಿಶೇಷಾರ್ಥ ಪ್ರತಿಪಾದನಾರ್ಥಂ ಹಿ ವಾಕ್ಯ ಪ್ರವೃತ್ತಿ ಅದ್ಭುತವಾಗಿದೆ. ಅದ್ಭುತ. ವಿಶೇಷಾರ್ಥವನ್ನ ಪ್ರತಿಪಾದನೆ ಮಾಡುವುದಕ್ಕೆ ಅಲ್ಲವೇ ವಾಕ್ಯ ಪ್ರವೃತ್ತವಾಗಿರುವಂತಹದ್ದು. ಒಂದು ವಾಕ್ಯ ಪ್ರವೃತ್ತಿ, ಇನ್ನೊಂದು ಪದಾರ್ಥ. ಪದದಿಂದ ಯಾವರ್ಥ ನಮಗೆ ಮುಂಚೆಯೇ ಗೊತ್ತಾಗಿ ಬಿಟ್ಟಿದೆಯೋ ಅದನ್ನು ಹೇಳುವುದಕ್ಕಾಗಿ ವಾಕ್ಯ ಬರಬೇಕಾದಿಲ್ಲ. ತತ್ವಮಸಿ ಎನ್ನುವಂತಹದ್ದು ವಾಕ್ಯ. ಈ ವಾಕ್ಯದಲ್ಲಿ ತತ್ ಅನ್ನುವಂತಹದ್ದು ಒಂದು ಪದ. ತತ್ ಅನ್ನುವ ಪದಕ್ಕೆ ಪರೋಕ್ಷತ್ವ ಎನ್ನುವಂತಹದ್ದು ಪ್ರಸಿದ್ಧವಾಗಿರುವ ಅರ್ಥ. ಅದನ್ನು ಹೇಳುವುದಕ್ಕಾಗಿ ತತ್ವಮಸಿ ಎನ್ನುವಂತಹ ವಾಕ್ಯ ಬರಬೇಕಾಗಿದೆ. ನಾನು ಶಂಕರ ಯತಿಗಳು, ಶಂಕರ ಪರಿವ್ರಾಜಕರು, ಶಂಕರ ಸನ್ಯಾಸಿಗಳು ಅನ್ನುವಾಗ ಸಾಮಾನ್ಯ ಸನ್ಯಾಸಿಗಳಂತೆ ಅಂತ ಹೇಳುವ ಅರ್ಥವಿದೆಯಲ್ಲ, ಸಾಧ್ಯವೇ ಇಲ್ಲ. ಸನ್ಯಾಸಿ ಎನ್ನುವ ಮಾತಿಗೆ ಪ್ರಸಿದ್ಧವಾಗಿರುವ ಅರ್ಥ ಇಟ್ಕೊಳ್ಳಿ. ಶಂಕರ ಸನ್ಯಾಸಿ ಎನ್ನುವಾಗ ಪ್ರಸಿದ್ಧವಾಗಿರುವ ಅಷ್ಟೇ ಅರ್ಥವನ್ನು ಇಟ್ಕೋಬಾರದು. ಮುಂದಕ್ಕೆ ಹೋಗ್ಬಿಡ್ತೇನೆ. ಇವತ್ತಿನ ವಾಕ್ಯ ಯಾವುದು? ತ್ವಮಿತ್ಯಪಿ ಪದಂ ತದ್ವತ್ ಸಾಕ್ಷಾನ್ ಮಾತ್ರಾರ್ಥ ವಾಚಿತು ಸಂಸಾರಿತಾಂ ಅಸಂತ್ಯಜ್ಯ ಸಾಪಿ ಸ್ಯಾದಭಿಧಾನಯ. ಶ್ಲೋಕ ಓದಿದ ಕೂಡಲೇ ಅರ್ಥ ಬರುತ್ತೆ. ಶಂಕರಾಚಾರ್ಯರನ್ನ ನಾವು ಯಾರೂ ನೋಡಿಲ್ಲ, ಹೌದಾ? 8ನೇ ಶತಮಾನದ ನವ ಯುವಕ ಯತಿ. ನಾವೆಲ್ಲ 13 ಶತಮಾನಗಳಾದ ಮೇಲೆ ಹುಟ್ಟಿರುವಂತ ಮಾನವರು. ಆದ್ರೆ ನಮಗೆ ಶಂಕರ ಅಂದ್ರೆ ಎಷ್ಟು ಭಕ್ತಿ ಇದೆ. ಶಂಕರಾಚಾರ್ಯರಂತಹ ಗುರುಗಳನ್ನ ಎಲ್ಲೂ ನೋಡಿಲ್ಲ ಅಂತ ಹೇಳ್ತೀವಿ. ಭಗವತ್ಪಾದ ಪಾದಾಬ್ಜ ಪಾಂಸವಸ್ತಂತು ಸಂಕತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. 100 ಜನ, ಸಹಸ್ರಾರು ಜನ ಶಂಕರಾಚಾರ್ಯ ಕೊಂಡಾಡಿ. ಯಾಕೆ? ಅವರ ಗ್ರಂಥಗಳಿಂದ. ತ್ವಮಿತ್ಯಪಿ ಪದಂ ತದ್ವತ್ ಸಾಕ್ಷಾನ್ ಮಾತ್ರಾರ್ಥ ವಾಚಿತು ಸಂಸಾರಿತಾಂ ಸಂತ್ಯಜ್ಯ ಸಾಪಿ ಸ್ಯಾತ್ ಅಭಿಧಾನಜ. ಈ ಶ್ಲೋಕಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಕ್ಲೇಶಾಪಹಾರಿಣಿ. ತದ್ವತ್
ತತ್ಪದವತ್. ತದ್ವತ್ ಅಂದ್ರೇನು? ಅದರಂತೆ, ಅಂದ್ರೆ ತತ್ ಅನ್ನುವಂಥ ಪದದಂತೆ. ತ್ವಮಿತ್ಯಪಿ ಪದಂ, ತ್ವಂ ಅನ್ನುವಂಥ ಪದವು ಕೂಡ ಸಾಕ್ಷಾನ್ ಮಾತ್ರಾರ್ಥವಾಚ್ಯೇವ ಸಂಸಾರಿತಾಂ ಅಪರಿತ್ಯಜ್ಯ. ಸಂಸಾರಿ ಅಂತ ಅರ್ಥ. ಸಂಸಾರಿತ್ವವನ್ನು ಬಿಡದೆ ಸಾಕ್ಷಾತ್ ಬ್ರಹ್ಮವೇ ಆಗಿದ್ದೀಯಾ ಅಂತ ಹೇಳ್ತಾ ಇದೆ. ಸಂಸಾರಿತಾಮಪಿ ಬ್ರೋತೆ, ಸಂಸಾರಿತ್ವವನ್ನು ಹೇಳ್ತಾ ಇದೆ. ಸಂಸಾರಿತಾಮಪಿ ತ್ವಂ ಶಬ್ದ ಬ್ರೋತೆ, ತ್ವಂ ಪದಂ ಬ್ರೋತೆ, ಸಾಪಿ ಸಂಸಾರಿತ ತತ್ಪದಾರ್ಥಭೂತ ಪಾರೋಕ್ಷ್ಯಮಿವ ಅಭಿಧಾನಜ ಮುಖ್ಯವೃತ್ಯ ಏವ ಶಬ್ದೇನ ಮುಖ್ಯಮಾನ. ಎಷ್ಟು ಚೆನ್ನಾಗಿ ಬರೀತಾರೆ ಅಬ್ಬಬ್ಬಬ್ಬ. ಇಂಥ ವ್ಯಾಖ್ಯಾನ ಎಲ್ಲೂ ಯಾರು ಬರಲಿಲ್ಲ. ತ್ವಮ್ಮನ್ನುವಂತಹ ಶಬ್ದಕ್ಕೆ ಸಂಸಾರಿತ್ವ ಎನ್ನುವಂತಹದ್ದು ಮುಖ್ಯವೃತ್ಯ ಏವ, ಮುಖ್ಯಾರ್ಥದಲ್ಲಿ ಉಂಟು. ಹೇಗೆ ತತ್ ಅನ್ನುವಂತಹ ಪದಕ್ಕೆ ಪರೋಕ್ಷತ್ವ ಉಂಟು, ಅದೇ ರೀತಿಯಲ್ಲಿ ಸಂಸಾರಿತ್ವವು ಕೂಡ ಇದಕ್ಕೆ ಮುಖ್ಯ ಅಭಿಧಾನಾರ್ಥ. ನ ತಾವನ್ಮಾತ್ರೇಣ ವಾಕ್ಯ ಪ್ರತಿಪಿಪಾದಯಿತತ್ವೇನ ಸ್ವೀಕರ್ತವ್ಯ. ಅಷ್ಟು ಮಾತ್ರದಿಂದ ಈ ಒಂದು ಸಂಸಾರಿತ್ವವನ್ನ ಈ ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ ಪ್ರತಿಪಾದನೆ ಮಾಡುತ್ತಿದ್ದಾರೆ ಎಂದು ಸ್ವೀಕಾರ ಮಾಡುವುದು ನ್ಯಾಯವಲ್ಲ. ಇಲ್ಲೇನರ್ಥ ಮಾಡ್ಬೇಕು? ಅಸಂಸಾರಿ ಅಂತ ಅರ್ಥ ಮಾಡ್ಬೇಕು. ಬ್ರಹ್ಮವೇ ನೀನು ಎನ್ನುವಾಗ, ನೀನೇ ಬ್ರಹ್ಮ ಎನ್ನುವಾಗ, ನಿನಗೂ ಬ್ರಹ್ಮಕ್ಕೂ ಸಾಮಾನಾಧಿಕರಣ ಉಪದೇಶದಿಂದ ನೀನು ಅಸಂಸಾರಿಯಾದ ಇಡೀ ಜಗತ್ತಿಗೆ ಕಾರಣವಾಗಿರುವ ಸಚ್ಚಿದಾನಂದ ಸ್ವರೂಪವಾಗಿರುವ ಬ್ರಹ್ಮವಾಗಿದ್ದೀಯೇ ಎನ್ನುವಂತ ಅರ್ಥವನ್ನ ಇಲ್ಲಿ ಪ್ರತಿಪಾದನೆ ಮಾಡಬೇಕೆಂದು ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 1880 ಜನವರಿ 5ರಂದು ಚಿಕ್ಕಮಗಳೂರಿನಲ್ಲಿ ಸದಾಚಾರ ಸಂಪನ್ನ ವಂಶದಲ್ಲಿ ಅನ್ವರ್ಥ ಸುಬ್ರಹ್ಮಣ್ಯ ಶರ್ಮರಾಗಿ ಅವತರಿಸಿ 1911ರಲ್ಲಿ ಗೋಂದಾವಳಿ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರಿಂದ ಶ್ರೀರಾಮತಾರಕ ಮಂತ್ರದ ಉಪದೇಶವನ್ನು ಹೊಂದಿ 1920ರಲ್ಲಿ ಹಾಸನ ಜಿಲ್ಲೆಗೆ ಸೇರಿದ ಹೊಳೆನರಸೀಪುರದಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವೆಂಬ ಆಧ್ಯಾತ್ಮಿಕ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಗೃಹಸ್ಥರಾಗಿರುವಾಗಲೂ ವೇದಾಂತಾಧ್ಯಯನ ತತ್ಪರರಾಗಿದ್ದು 1948ರಲ್ಲಿ ಕ್ರಮವಾಗಿ ತುರಿಯಾಶ್ರಮವನ್ನು ಸ್ವೀಕರಿಸಿ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 1970ರಲ್ಲಿ ಬೆಂಗಳೂರಿನಲ್ಲಿ ಶಾಖೆಯೊಂದನ್ನು ಸ್ಥಾಪಿಸಿ ಇಡೀ ತಮ್ಮ ಜೀವನದ ಉದ್ದಕ್ಕೂ ವೇದಾಂತ ಚಿಂತನ ತತ್ಪರರಾಗಿ ಕನ್ನಡ, ಇಂಗ್ಲಿಷು, ಸಂಸ್ಕೃತ ಭಾಷೆಗಳಲ್ಲಿ 250ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿ 96 ವರ್ಷಗಳವರೆಗೆ ಸಾರ್ಥಕ ಜೀವನವನ್ನು ನಡೆಸಿ ಜ್ಞಾನ ಚಕ್ರವರ್ತಿಗಳಾಗಿಯೂ ಯತಿವರೇಣ್ಯರಾಗಿಯೂ ಸೂರ್ಯನಂತೆ ಮೆರೆದು 1975ರ ಆಗಸ್ಟ್ 5ರಂದು ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಆಶ್ರಮದಲ್ಲಿಯೇ ತ್ಯಜಿಸಿ ಇಂದಿಗೂ ವೇದಾಂತ ಪ್ರಪಂಚದಲ್ಲಿ ಧ್ರುವತಾರೆಯಾಗಿದ್ದಾರೆ. ಶ್ರೀಗಳವರ ಕನ್ನಡದ ಅನೇಕ ಗ್ರಂಥಗಳಲ್ಲಿ ಒಂದಾದ ಅಧ್ಯಾತ್ಮ ಗೀತಾವಳಿ ಗ್ರಂಥದಿಂದ ಆಯ್ದ ಕೆಲವು ಕೃತಿಗಳನ್ನು ಅಳವಡಿಸಲಾಗಿದೆ. ಹೊಳೆನರಸೀಪುರದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಸಂಗೀತ ಪ್ರಿಯರಿಗಾಗಿ ರಚಿಸಿದ ಕೆಲವು ಅಧ್ಯಾತ್ಮ ವಿಚಾರಬೋಧಕವಾದ ಹಾಡುಗಳು ಅಧ್ಯಾತ್ಮ ಗೀತಾವಳಿ ಎಂಬ ಹೆಸರಿನಿಂದ ಮೊದಲ ಬಾರಿಗೆ 1927ನೇ ಇಸವಿಯಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಪ್ರಕಟವಾಗಿದೆ. ಪೂಜ್ಯ ಶ್ರೀಗಳವರು ಬೋಧಿಸುತ್ತಿದ್ದ ಸರಳ ಶಾಂಕರ ವೇದಾಂತ ಪ್ರಕ್ರಿಯೆಯ ಮರ್ಮವನ್ನೆಲ್ಲ ಹಾಡುಗಳ ರೂಪದಿಂದಲೇ ಇಲ್ಲಿ ಅಳವಡಿಸಲಾಗಿದೆ. ಒಂದೊಂದು ಹಾಡಿನ ಅಭಿಪ್ರಾಯವನ್ನೇ ವಿವರಿಸುತ್ತಾ ಹೋದಲ್ಲಿ ಒಂದೊಂದು ಉಪನ್ಯಾಸವನ್ನೇ ಮಾಡುವಷ್ಟು ಬಂಡವಾಳವುಳ್ಳದ್ದಾಗಿದೆ. ಹೀಗೆ ಜ್ಞಾನ ಭಕ್ತಿಗಳ ಸಂಗಮವುಳ್ಳ ಈ ಕೃತಿಗಳನ್ನು ಅಧ್ಯಾತ್ಮ ವಿದ್ಯಾ ಪ್ರೇಮಿಗಳ ಉಪಯೋಗಕ್ಕಾಗಿ ಈ ಕುಸುಮವನ್ನು ಶ್ರೀಗಳವರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿದ್ದೇವೆ.
ವೇದಾಂತ ಶಾಸ್ತ್ರದ ಮೊದಲ ಮೆಟ್ಟಿಲು ದೇವರ ಇರುವಿಕೆಯನ್ನು ನಂಬುವುದು. ಸದಾ ಮಾನಸಿಕವಾಗಿ ಭಗವಂತನ ಸ್ಮರಣೆ, ಸ್ತೋತ್ರ ಇವು ಪ್ರಾರಂಭಿಕ ಹಂತದಲ್ಲಿ ಹರಿದಾಡುವ ಮನಸ್ಸನ್ನು ಸರಿಪಡಿಸಿ ಅಮೃತವನ್ನು, ಆನಂದವನ್ನೂ ನೀಡುವುದು. ಇದೇ ಮುಂದೆ ಚಿತ್ತವನ್ನು ಶುದ್ಧಿ ಮಾಡಿ ಸ್ಥೈರ್ಯವನ್ನು ಕೊಟ್ಟು ತನ್ನ ಸ್ವರೂಪವೇ ಭಗವಂತ ಎಂಬ ಅಮಿತಾನಂದದಲ್ಲಿ ನೆಲೆಗೊಳಿಸುತ್ತದೆ. ಬೃಹದಾರಣ್ಯಕ ಉಪನಿಷತ್ತು ಸಹ ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಗುಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ ಎನ್ನುತ್ತಿದೆ. ನಾಲಗೆಯೇ ಎಲೆ ನಾಲಗೆಯೇ ಹರಿನಾಮಾಮೃತವನು ಕುಡಿ ಬೇಗ ಬೇಗ, ನಾಳೆ ನಾಡಿದು ಎನಬೇಡ ಕೆಡಬೇಡ ಕೆಡಬೇಡ, ನಾಳೆ ನಾಡಿದು ಎನಬೇಡ ಕೆಡಬೇಡ ಕೆಡಬೇಡ. ನಾಲಗೆಯೇ ಎಲೆ ನಾಲಗೆಯೇ ಸವಿ ಸವಿಯೂಟವ ಸವಿದೊಡದೇನು, ಸವೆಯಲು ತೇಜವು ಸಪ್ಪೆ ಚೀಬೆಪ್ಪೆ ಚೀಬೆಪ್ಪೆ ಚೀಬೆಪ್ಪೆ. ಸವಿ ಸವಿಯೂಟವ ಸವಿದೊಡದೇನು, ಸವೆಯಲು ತೇಜವು ಸಪ್ಪೆ ಚೀಬೆಪ್ಪೆ ಚೀಬೆಪ್ಪೆ ಚೀಬೆಪ್ಪೆ. ನಾಲಗೆಯೇ ಎಲೆ ನಾಲಗೆಯೇ ಹರಿನಾಮಾಮೃತವನು ಕುಡಿ ಬೇಗ ಬೇಗ, ನಾಳೆ ನಾಡಿದು ಎನಬೇಡ ಕೆಡಬೇಡ ಕೆಡಬೇಡ. ನಾಲಗೆಯೇ ಎಲೆ ನಾಲಗೆಯೇ ರುಚಿ ಎಲ್ಲಕ್ಕೆ ರುಚಿ ಶುಚಿ ಬಲಕಾರಿ, ಉಚಿತವೇ ಬಿಡುವುದು ನೋಡು, ತ್ವರೆ ಮಾಡು ತ್ವರೆ ಮಾಡು ತ್ವರೆ ಮಾಡು. ರುಚಿ ಎಲ್ಲಕ್ಕೆ ರುಚಿ ಶುಚಿ ಬಲಕಾರಿ, ಉಚಿತವೇ ಬಿಡುವುದು ನೋಡು, ತ್ವರೆ ಮಾಡು ತ್ವರೆ ಮಾಡು ತ್ವರೆ ಮಾಡು. ಮಂಕ ಬಿಡಿಸುವುದು ಸಂಕಟಹಾರಿ, ಶಂಕರ ಪಾನವಗೈದ ಶಿವನಾದ. ಮಂಕ ಬಿಡಿಸುವುದು ಸಂಕಟಹಾರಿ, ಶಂಕರ ಪಾನವಗೈದ ಶಿವನಾದ. ನಾಲಗೆಯೇ ಎಲೆ ನಾಲಗೆಯೇ ಹರಿನಾಮಾಮೃತವನು ಕುಡಿ ಬೇಗ ಬೇಗ, ನಾಳೆ ನಾಡಿದು ಎನಬೇಡ ಕೆಡಬೇಡ. ನಾಳೆ ನಾಡಿದು ಎನಬೇಡ ಕೆಡಬೇಡ
ಕೆಡಬೇಡ ಕೆಡಬೇಡ ನಾಲಗೆಯೇ ಎಲೆ ನಾಲಗೆಯೇ ನಾಲಗೆಯೇ ಎಲೆ ನಾಲಗೆಯೇ